2025 ಆಲ್ಮೋಸ್ಟ್ ಎಂಡ್ ಆಗ್ತಿದೆ. ಅದೇ ರೀತಿ 2026 ಬೇಗನೆ ಬರ್ತಿದೆ. ಅದಂತರೂ ಗೊತ್ತಿರೋ ವಿಷಯ. ಈಗ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ, ಈಗ್ಲೂ ಸಹ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಮಿತ್ಸ್ ಅಂದ್ರೆ ಭ್ರಮೆಯಲ್ಲೇ ಇದೀರಾ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಈ ತರ ವಿಡಿಯೋ ಅಪ್ಲೋಡ್ ಮಾಡಬಾರ್ದಂತೆ, ಈ ರೀತಿ ಮಾಡಿದ್ರೆ ಆ ರೀತಿ ಆಗುತ್ತೆ, ಆ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ, ಅವ್ರು ಯಾರೋ ಹೇಳಿದ್ರು, ಇವ್ರು ಯಾರೋ ತಿಳಿಸಿದ್ರು, ಬರೇ ಅಂತೆ ಕಂತೆ ಅಂತಾನೆ ತಮ್ಮ ಚಾನಲ್ ಗ್ರೋ ಮಾಡ್ಕೊಳಲ್ಲ. ಬೇರೆಯವ್ರು ನಿಮ್ಗೆ ಏನ್ ಸಜೆಸ್ಟ್ ಮಾಡಿರ್ತಾರೆ ನೋಡಿ, ಆ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ, ಅವ್ರ ಚಾನಲ್ ಗ್ರೋ ಆಗಿ ಪೇಮೆಂಟ್ ಸಹ ತಗೊಳ್ತಿರ್ತಾರೆ. ಯಾಕಂದ್ರೆ ಅವರು ನಿಮ್ಗೆ ಆಕ್ಚುಯಲ್ ಆಗಿ ಯೂಟ್ಯೂಬ್ ಈಗ ಹೇಗೆ ವರ್ಕ್ ಆಗ್ತಿದೆ, ಯೂಟ್ಯೂಬ್ ನಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಗ್ರೋತ್ ಸಿಗುತ್ತೆ, ಹಳೆ ಯಾವೆಲ್ಲ ಮೆಥಡ್ ಈಗ ವರ್ಕ್ ಆಗ್ತಿಲ್ಲ ಅದನ್ನ ನಿಮ್ಗೆ ಸರಿಯಾದ ರೀತಿಯಲ್ಲಿ ತಿಳಿಸಿರಲ್ಲ. ಸೊ ನೋಡಿ, ನಿಮ್ಮ ಮೊಬೈಲ್ಗೆ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದಾಗ ಹೇಗೆ ನೀವು ಅದನ್ನ ಅಪ್ಡೇಟ್ ಮಾಡಿ ಯೂಸ್ ಮಾಡ್ತಿರಲ್ವೋ, ಅದೇ ರೀತಿ ಯೂಟ್ಯೂಬ್ ಅಲ್ಲೂ ಸಹ ಈಗ ಏನ್ ಅಪ್ಡೇಟ್ ಬಂದಿದೆ, ಈಗ ಯಾವ ರೀತಿ ಕೆಲಸ ಆಗುತ್ತೆ, ಹಳೆ ಯಾವೆಲ್ಲ ಮೆಥಡ್ ಈಗ ವರ್ಕ್ ಆಗ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡು ವರ್ಕ್ ಮಾಡೋದೇ ಜಾಣತನ. ಹೇಗೆ ಟೈಪ್ ಸಿ ಪಿನ್ ಚಾರ್ಜಿಂಗ್ ಬಂದಾಗಿಂದ ನೀವು ಹಳೆ ಚಿಕ್ಕ ಪಿನ್ ಚಾರ್ಜರ್ ನ ಯೂಸ್ ಮಾಡ್ತಿಲ್ವೋ, ಅದೇ ರೀತಿ ಹಳೆ ಮೆಥಡ್ಸ್ ಏನಿತ್ತು ನೋಡಿ, ಅಂದ್ರೆ ಯೂಟ್ಯೂಬ್ ಅಲ್ಲಿ ಈ ರೀತಿ ವಿಡಿಯೋ ಮಾಡಬಾರ್ದು, ಆ ರೀತಿ ವಿಡಿಯೋ ಮಾಡಬಾರ್ದು ಅಂತ, ಅದನ್ನ ಇನ್ಮೇಲೆ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಅದೆಲ್ಲ ಮೆಥಡ್ ಯಾವುದು, ಅದೆಲ್ಲ ಭ್ರಮೆ ಯಾವುದು, ಮಿತ್ಸ್ ಯಾವುದು, ಸರಿಯಾದ ರೀತಿ ಏನಿದೆ, ಎಲ್ಲದನ್ನ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ದಟ್ 2026 ಸ್ಟಾರ್ಟ್ ಆಗೋ ಮುಂಚೆ ಯಾವ ರೀತಿ ನಾವು ವಿಡಿಯೋಸ್ ನ ಮಾಡಬೇಕು, ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬಾರ್ದು, ಏನೆಲ್ಲ ತಪ್ಪುಗಳನ್ನ ಸರಿ ಮಾಡಿಕೊಂಡು ನೆಕ್ಸ್ಟ್ ನಾವು ಪ್ರೋಗ್ರೆಸ್ ಆಗ್ಬೇಕು, ಎಲ್ಲದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಚಾನಲ್ ಗ್ರೋ ಮಾಡಕ್ಕೂ ಯೂಸ್ ಆಗುತ್ತೆ, ಚಾನಲ್ ಮಾನಿಟೈಸ್ ಆಗಿದ್ರೆ ಒಳ್ಳೆ ಅರ್ನಿಂಗ್ ಆಗೋಕ್ಕೂ ಯೂಸ್ ಆಗುತ್ತೆ. ಒಳ್ಳೇದೇ ಅಲ್ವಾ? ಸೊ ಈ ವಿಡಿಯೋದಲ್ಲಿ ಟೋಟಲ್ ಆಗಿ 10 ಭ್ರಮೆಗಳು ಅಂದ್ರೆ ಮಿತ್ಸ್ ನ ಕವರ್ ಮಾಡ್ತೀನಿ. ಸೊ ಲಾಸ್ಟ್ 3 ಮಿತ್ ಏನಿದೆ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿದೆ, ಬಟ್ ಇರ್ಲಿ ಬಿಡು ಅದೇನಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಿರ್ತೀರಾ. ಸೊ ಬನ್ನಿ ಎಲ್ಲದನ್ನ ಸ್ಟೆಪ್ ಬೈ ಸ್ಟೆಪ್ ಈಸಿ ಮೆಥಡ್ ಇಂದ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಒಂದ್ ಸ್ವಲ್ಪ ಲೆಂತಿ ಆಗ್ಬಹುದು. ಸೊ ನೀವೇನಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ಸ್ವಲ್ಪ ಟೈಮ್ ಬಿಟ್ಟು ಆರಾಮಾಗಿ ಮನೆಗೆ ರೀಚ್ ಆದ್ಮೇಲೆನೆ ವಿಡಿಯೋನ ನೋಡಿ, ಏನು ಅರ್ಜೆಂಟ್ ಇಲ್ಲ. ಬಟ್ ವಿಡಿಯೋ ಒಂದ್ಸತಿ ಸ್ಟಾರ್ಟ್ ಆದ್ಮೇಲೆ ಕಂಪ್ಲೀಟ್ ಎಂಡ್ ವರೆಗೂ ನೋಡಿ, ಇವತ್ತಿಲ್ಲ ನಾಳೆ ನಿಮ್ಗೆ ಪಕ್ಕಾ ಹೆಲ್ಪ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ಒಂದೇ ಕ್ಯಾಟಗರಿಯಲ್ಲಿ ವಿಡಿಯೋಸ್ ನ ಮಾಡಬೇಕು. ನೀವೇನಾದ್ರೂ ಮಿಕ್ಸ್ ಕ್ಯಾಟಗರಿ ಮಾಡ್ತಿದ್ರ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ಮಾನಿಟೈಸ್ ಆಗಿದ್ರೆ ಅದು ಮುಂದೆ ಹೋಗಿ ಡಿಮಾನಿಟೈಸ್ ಆಗುತ್ತೆ. ನೀವು ಡೈಲಿ ಇಡ್ಲಿನೇ ತಿನ್ನಿ, ಇವತ್ ಇಡ್ಲಿ ತಿಂದು ನೆಕ್ಸ್ಟ್ ದೋಸೆ, ವಡೆ, ಅವಲಕ್ಕಿ, ಉಪ್ಪಿಟ್ಟು, ಈ ರೀತಿ ಡೈಲಿ ಏನಾದ್ರೂ ನೀವು ಬೇರೆ ಬೇರೆ ತಿಂಡಿ ತಿಂತಾ ಹೋದ್ರೆ ನಿಮ್ಮ ಆರೋಗ್ಯ ಸರಿ ಇರಲ್ಲ. ಆರೋಗ್ಯ ಸರಿ ಇದ್ರೂ ನೀವಿರಲ್ಲ. ಇದರಲ್ಲಿ ಏನಾದ್ರು ನಿಮ್ಗೆ ಲಾಜಿಕ್ ಕಾಣಿಸ್ತಾ? ಅದೇ ರೀತಿ ಒಂದೇ ಕಂಟೆಂಟ್ ನೇ ಹಾಕ್ಬೇಕು ಅಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಅದರಲ್ಲೂ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ. ಇದಂತೂ ನಿಜವಾದ ಸುಳ್ಳು. ಸೊ ನಾನು ಹಿಂದೆ ಸಹ ಅದೇ ಸಜೆಸ್ಟ್ ಮಾಡಿರೋದು, ನಿಮ್ಮ ಚಾನಲ್ ಅಲ್ಲಿ ಮಿಕ್ಸ್ ಕಂಟೆಂಟ್ ಇದೆ ಅಂದ್ರೆ ಮಿಕ್ಸ್ ಕಂಟೆಂಟ್ ಹಾಕಿ, ಏನು ಇಶ್ಯೂ ಆಗಲ್ಲ. ಸೊ ಇನ್ನು ಚಾನಲ್ ಹೊಸದಾಗಿದೆ, ನಿಮ್ಮ ಆಡಿಯನ್ಸ್ ಯಾವ ರೀತಿ ವಿಡಿಯೋಸ್ ನ ನೋಡ್ತಾರೆ ನಿಮ್ಗೆ ಇನ್ನು ಗೊತ್ತಿಲ್ಲ ಅಂದಾಗ ಆದಷ್ಟು ಹೊಸ ವಿಡಿಯೋಸ್ ನ ಹಾಕಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಹೇಳೋಕ್ಕಾಗಲ್ಲ, ನಿಮ್ಮ ಆಡಿಯನ್ಸ್ ಗೆ ವ್ಲಾಗ್ಸ್ ಇಷ್ಟ ಆಗ್ಬಹುದು, ಅನ್ಬಾಕ್ಸಿಂಗ್ ವಿಡಿಯೋಸ್ ಇಷ್ಟ ಆಗ್ಬಹುದು, ಫ್ಯಾಷನ್ ಮೇಕಪ್ ವಿಡಿಯೋಸ್ ಇಷ್ಟ ಆಗ್ಬಹುದು. ಸೊ ಈ ರೀತಿ ಅವರಿಗೆ ಯಾವ ವಿಡಿಯೋಸ್ ಇಷ್ಟ ಆಗುತ್ತೆ ಹೇಗೆ ಗೊತ್ತಾಗುತ್ತೆ ಹೇಳಿ, ನೀವು ಆ ರೀತಿಯ ವಿಡಿಯೋಸ್ ನ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ. ಸೊ ಇನ್ನು ಚಾನಲ್ ಹೊಸದಾಗಿದೆ, ನಿಮ್ಗೆ ಯಾವ ನಿಶ್ ಅಥವಾ ಕೆಟಗರಿಯಲ್ಲಿ ವಿಡಿಯೋಸ್ ಮಾಡಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ, ಸೊ ಒಂದೂವರೆ ತಿಂಗಳು ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಅದರಲ್ಲಿ ನಿಮ್ಗೆ ಯಾವ ವಿಡಿಯೋಸ್ ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಯಾವ ವಿಡಿಯೋಸ್ ಗೆ ಒಳ್ಳೆ ವ್ಯೂಸ್ ಹಾಗೂ ಒಳ್ಳೆ ಎಂಗೇಜ್ಮೆಂಟ್ ಸಿಗ್ತಿದೆ ಅಲ್ಲ, ಆ ವಿಡಿಯೋ ಕೆಟಗರಿನ ಅಂದ್ರೆ ಆ ರೀತಿ ವಿಡಿಯೋಸ್ ನ ಮುಂದೆ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ. ಸೊ ಹಾಗಂತ ನೀವು ಇಲ್ಲಿವರೆಗೂ ಮಿಕ್ಸ್ ಕಂಟೆಂಟ್ ಹಾಕಿದಿರಾ, ಅದು ಚಾನಲ್ ಗೆ ಏನು ಎಫೆಕ್ಟ್ ಆಗುತ್ತಾ? ಏನು ಎಫೆಕ್ಟ್ ಆಗಲ್ಲ. ಈ ಭ್ರಮೆಯನ್ನು ನಿಮ್ಮ ಮೈಂಡ್ ನಿಂದ ತೆಗೆದಾಕ್ಬಿಡಿ. ಮುಂದೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಈಗ ಒಂದೇ ಕೆಟಗರಿ ವಿಡಿಯೋಸ್ ಮಾಡ್ರಿ ಅಂತ ಯಾಕೆ ಹೇಳ್ತೀವಂದ್ರೆ, ಸೊ ಅದೇ ಇಂಟ್ರೆಸ್ಟೆಡ್ ಆಡಿಯನ್ಸ್ ಇರುತ್ತಲ್ಲ, ಅವಾಗ ನಿಮ್ಗೆ ವ್ಯೂಸ್ ಬರೋ ಚಾನ್ಸಸ್, ರೀಚ್ ಬರೋ ಚಾನ್ಸಸ್, ಅದರಲ್ಲೇ ಸಬ್ಸ್ಕ್ರೈಬರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಆಡಿಯನ್ಸ್ ಗೆ ಕನ್ಫ್ಯೂಷನ್ ಆಗಲ್ಲ ಅನ್ನೋ ಅಷ್ಟೇ ಪಾಯಿಂಟ್ ಇರೋದು. ಅದನ್ನ ಬಿಟ್ಟು ಡಿಮಾನಿಟೈಸ್ ಏನೂ ಆಗಲ್ಲ. ಪ್ಯೂರ್ ವೆಜ್ ಇರೋ ಜನ ಏರಿಯಾದಲ್ಲಿ ಹೋಗಿ ಬಿರಿಯಾನಿ ಹೋಟೆಲ್ ನ ಓಪನ್ ಮಾಡಬೇಡಿ. ಮೊದಲು ನಿಮ್ಮ ಆಡಿಯನ್ಸ್ ಎದನ್ನ ಇಷ್ಟ ಪಡ್ತಾರಲ್ಲ ಅದನ್ನ ಮಾಡಿ, ಅವಾಗ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ನಿಮ್ಮ ಬಿರಿಯಾನಿನೂ ಸಹ ಒಳ್ಳೆ ರೇಟ್ ಅಲ್ಲಿ ಸೇಲ್ ಆಗುತ್ತೆ. ನೆಕ್ಸ್ಟ್ ಬಂದು ವಿಡಿಯೋ ಸ್ಟಾರ್ಟ್ ಆದ 10 ಸೆಕೆಂಡ್ ಅಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗಂತೂ ಹೈಪ್ ಮಾಡಿ. ಈ ರೀತಿ ನೀವು ಹೇಳಿದ್ರೇನೆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅದಿಲ್ಲ ಅಂದ್ರೆ ಏನು ಬರಲ್ಲ. ಮೊಬೈಲ್ ಗಳೇ ಈಗ ಸ್ಮಾರ್ಟ್ ಆಗ್ತಿದೆ, ಇನ್ನು ಜನ ಆಗಿರಲ್ವಾ? ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಲೈಕ್ ಮಾಡಿ ಅಂತ ಹೇಳೋದೇ ಬೇಡ. ನಿಮ್ಮ ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ವ್ಯಾಲ್ಯೂ ಕೊಡ್ತಿದ್ರ ಅಂದ್ರೆ ಅವರು ಆಟೋಮೆಟಿಕ್ ಆಗಿ ನಿಮ್ಮ ವಿಡಿಯೋನ ಲೈಕ್ ಮಾಡ್ತಾರೆ, ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ ಸಹ ಮಾಡ್ತಾರೆ, ಇವನ್ ನಿಮ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾರೆ. ನೀವು ಅದನ್ನ ಬಾಯ್ ಬಿಟ್ಟು ಅವ್ರ ಕಿವಿ ಒಳಗ್ ಹೋಗೋ ರೀತಿ ಹೇಳೋದೇ ಬೇಡ. ಈಗ ಪ್ರಾಕ್ಟಿಕಲ್ ಆಗಿ ನೀವು ನಿಮ್ಮ ಹಳೆ ವಿಡಿಯೋಸ್ ನ ಒಂದ್ಸತಿ ನೋಡಿ, ಅದರಲ್ಲಿ ಕೆಲವು ವಿಡಿಯೋಸ್ ಆಗ್ಲಿ ಅಥವಾ ಶಾರ್ಟ್ಸ್ ಆಗ್ಲಿ ಒಳ್ಳೆ ರೀತಿಯಲ್ಲಿ ವೈರಲ್ ಆಗಿರುತ್ತೆ. ಅಲ್ಲಿ ನೀವೇನಾದ್ರು ಲೈಕ್ ಮಾಡಿ ಅಂದಿದ್ರಾ, ಅಲ್ಲಿ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿ ಅಂದಿದ್ರಾ? ಅಂದ್ರೂ ಸಹ ಸಬ್ಸ್ಕ್ರೈಬರ್ಸ್ ಬಂತು ತಾನೆ. ಯಾಕೆ ಹೇಳಿ? ಆ ಒಂದು ವಿಡಿಯೋ ನಿಮ್ಮ ಆಡಿಯನ್ಸ್ ಗೆ ಇಷ್ಟ ಆಗಿದೆ ಅಂತ. ಸೊ ಅದಕ್ಕೆ ವಿಡಿಯೋ ಮೊದ್ಲಿಗೆ ಹೇಳಿದ್ರೆ
ಮಾತ್ರ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಯಾವುದೇ ರೂಲ್ಸ್ ಇಲ್ಲ. ನೀವು ವಿಡಿಯೋ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಎಲ್ಲಾದ್ರೂ ಪಾಯಿಂಟ್ ಬಂತು, ಅಲ್ಲಿ ಇದನ್ನ ಹೇಳ್ಬೋದು ಅಂದಾಗ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಈ ಟೆಕ್ನಿಕ್ ಏನಿದೆ ನಿಮ್ಗೆ ವಿಡಿಯೋ ಮುಂದೆನೆ ಗೊತ್ತಾಗುತ್ತೆ ನಾನು ಯಾವ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತೀನಿ ಅಂತ. ಸೊ ಆದಷ್ಟು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕಂಟೆಂಟ್ ನಿಮ್ಗೆ ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ ತರುತ್ತೆ. ಮೂರನೆಯ ಭ್ರಮೆ ಬಂದು ನೀವು ನಿಮ್ಮ ಥಂಬ್ನೇಲ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮ್ಮ ಆಡಿಯನ್ಸ್ ಆ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಲ್ಲ. ಜನ ಏನೇನ್ ಹೇಳ್ತಾರ ನೋಡಿ. ಈಗ ನೀವೇ ಹೇಳಿ, ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡ್ತಿದ್ದೀರಾ. ಈ ವಿಡಿಯೋನ ಥಂಬ್ನೇಲ್ ಮೇಲೆ ನಾನು ಏನ್ ಬರ್ದಿದ್ದೆ ಹೇಳಿ? ಯೂಟ್ಯೂಬ್ ನ ಭ್ರಮೆಗಳು, 2 ಪದಗಳು ತಾನೆ. ಅದನ್ನ ಬಿಟ್ಟು ಕತೆ ಪುರಾಣ ಏನೆಲ್ಲ ಪಾಯಿಂಟ್ಸ್ ಇದೆ, ಏನೆಲ್ಲ ಹೇಳ್ತೀನಿ ಅದನ್ನೆಲ್ಲ ಥಂಬ್ನೇಲ್ ಅಲ್ಲಿ ಹಾಕಿದ್ನ? ಇಲ್ಲ ತಾನೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಥಂಬ್ನೇಲ್ ಏನಿದೆ ನಿಮ್ಮ ಮನೆಯ ಮುಂಬಾಗಿಲು ಇದ್ದಂಗೆ. ಅದನ್ನ ಆದಷ್ಟು ಅಟ್ರಾಕ್ಟಿವ್ ಆಗಿರಿ. ಅದನ್ನ ಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಮನೆಯಲ್ಲಿ ನಿಮ್ಮ ಕಿಚನ್ ಎಲ್ಲಿದೆ, ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, ಸೊ ಆ ಎಲ್ಲ ಇನ್ಫಾರ್ಮೇಶನ್ ಏನಿದೆ ನಿಮ್ಮ ಮನೆಯ ಮೇನ್ ಡೋರ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಅಲ್ಲಿ ಆದಷ್ಟು ಸಿಂಪಲ್ ಹಾಗೂ ಸರಳತೆ ಇರಲಿ. ಜಾಸ್ತಿ ಅಂದ್ರೆ ಒಂದು 3-4 ವರ್ಡ್ಸ್ ನ ಹಾಕಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ಲಿ ನಾವು ಯೂಟ್ಯೂಬ್ ಅಲ್ಲಿ ಸ್ಕ್ರಾಲ್ ಮಾಡಿ ವಿಡಿಯೋಸ್ ನ ನೋಡ್ತಿರುವಾಗ ನಮ್ಮ ಮೈಂಡ್ ಸಬ್ ಕಾನ್ಶಿಯಸ್ಲಿ 1-2 ಸೆಕೆಂಡ್ ಅಷ್ಟೇ ತಗೊಳ್ಳೋದು ವಿಡಿಯೋ ಥಂಬ್ನೇಲ್ ನ ಸ್ಕ್ಯಾನ್ ಮಾಡಕ್ಕೆ. ಸೊ ಆ 1-2 ಸೆಕೆಂಡ್ ಅಲ್ಲಿ ನೀವು ನಿಮ್ಮ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಬ್ರೀಫ್ ಆಗಿ ಕೊಟ್ಬಿಟ್ರೆ ಅಲ್ಲಿ ಕ್ಲಿಕ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ಫುಲ್ ಕತೆ ಪುರಾಣ ಬರಿತಾ ಹೋದ್ರೆ ನಮ್ಮ ಮೈಂಡ್ ಏನಿದೆ ಆ ಒಂದು ವಿಡಿಯೋ ಕ್ಲಿಕ್ ಮಾಡೋ ಮುಂಚೆ ಥಂಬ್ನೇಲ್ ಅಲ್ಲೇ ತುಂಬಾ ಬೋರಿಂಗ್ ಇದೆ, ಕ್ಲಿಕ್ ಮಾಡೋದೇ ಬೇಡ ಅಂತ ಬಿಟ್ಬಿಡುತ್ತೆ. ಸೊ ಆದಷ್ಟು ಸರಳತೆ ಹಾಗೂ ಸಿಂಪಲ್ ಆಗಿ ಥಂಬ್ನೇಲ್ ಹಾಕಿ. ಪ್ರೊಫೆಷನಲ್ ಇದ್ರೇನೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಈಗ 4ನೇ ಪಾಯಿಂಟ್ ಬಂದು ಲಾಂಗ್ ವಿಡಿಯೋಸ್ ನ 20-25 ನಿಮಿಷ ಮಿನಿಮಮ್ ಹಾಕಿದ್ರೇನೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಆವಾಗ ಜಾಸ್ತಿ ವಾಚ್ ಟೈಮ್ ಸಿಗುತ್ತೆ. ವಾಚ್ ಟೈಮ್ ಸಿಗ್ತಾ ಇದ್ರೆ ನಿಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗುತ್ತೆ. ಸೊ ಅಂತವರಿಗೆ ನನ್ನ ಒಂದು ಚಿಕ್ಕ ಪ್ರಶ್ನೆ, ನೀವು ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ ಅಥವಾ ನಿಮ್ದೇ ಆದಂತಹ ಯಾವ್ದಾದ್ರು ಸೀರಿಯಲ್ ಅಪ್ಲೋಡ್ ಮಾಡ್ತೀರಾ? ಸೀರಿಯಲ್ ಅಪ್ಲೋಡ್ ಮಾಡ್ತಿದ್ರೆ ಓಕೆ, ಬಟ್ ವಿಡಿಯೋಸ್ ಮಾಡ್ತಿದ್ರೆ 5-10 ನಿಮಿಷ ಇರೋ ವಿಡಿಯೋಸ್ ನ 20-25 ನಿಮಿಷದವರೆಗೆ ಯಾಕೆ ಎಳಿತೀರಾ? ಚಿಕ್ಕವರಿದ್ದಾಗ ಜಾಸ್ತಿ ಚಿಂಗಮ್ ತಿಂತಿದ್ದೀರಾ ಅನ್ಸುತ್ತೆ. ನಿಮ್ಮ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡಬೇಕು, ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಷ್ಟು ಮಾತ್ರ ಎಷ್ಟು ನಿಮಿಷದಲ್ಲಾಗುತ್ತೆ ಅಷ್ಟು ನಿಮಿಷದಲ್ಲಿ ಡಿಲಿವರ್ ಮಾಡಿ. ಅದನ್ನ ಬಿಟ್ಟು 5 ನಿಮಿಷ ಹೇಳುವಂತಹ ಟಾಪಿಕ್ ನ ಅರ್ಧ ಗಂಟೆ ಎಳೆಯಕ್ ಹೋಗ್ಬೇಡಿ. ಇಲ್ಲಿ ನೀವು ಹೇಳ್ಬಹುದು, ಈ ವಿಡಿಯೋನೇ ನೀನು ಎಳ್ದಾಡ್ತಿದ್ಯಲ್ಲಪ್ಪ ಅಂತ. ಸೊ ನಾನು ಇಷ್ಟು ಕ್ಲಿಯರ್ ಆಗಿ ಹಾಗೂ ಪಾಯಿಂಟ್ ಬೈ ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಆಡಿಯನ್ಸ್ ಅನಾಲಿಟಿಕ್ಸ್ ಅಲ್ಲಿ ನಾನು ಚೆಕ್ ಮಾಡಿದಾಗ 50+ ಏಜ್ ಇರುವಂತಹ ಆಡಿಯನ್ಸ್ ಸಹ ಇದ್ದಾರೆ. ಸೊ ಅವರಿಗೆ ನಾನು ಫಾಸ್ಟ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಟೆಕ್ನಿಕಲ್ ಪಾಯಿಂಟ್ಸ್ ಈ ರೀತಿ ಹೇಳ್ತಾ ಹೋದ್ರೆ ಬೇಗ ಅರ್ಥ ಆಗಲ್ಲ. ಸೊ ಎಲ್ರ ಬಗ್ಗೆ ಯೋಚನೆ ಮಾಡಿನೇ ವಿಡಿಯೋ ಮಾಡ್ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಬಿಡಿ ಬಿಡಿಯಾಗಿ ಎಲ್ಲಾ ಏಜ್ ಗ್ರೂಪ್ಗೆ ಅರ್ಥವಾಗುವಂತೆ ಸಂಕ್ಷಿಪ್ತವಾಗಿ ಹೇಳ್ತಿರೋದು. ನಿಮ್ಗೆ ಏನಾದ್ರು ಬೋರ್ ಆಗ್ತಿದೆ ಅಂದ್ರೆ ಬೋರ್ ಆಗ್ಬೇಡಿ, ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಮುಂದೆ ಸಹ ಇದೆ. ಈಗ ನೀವು 20 ನಿಮಿಷದ ವಿಡಿಯೋ ಹಾಕಿದೀರಾ ಅನ್ಕೊಳ್ಳಿ. ಸೊ ಅದರಲ್ಲಿ 20 ನಿಮಿಷ ನೋಡ್ತಾರೆ, ಒಳ್ಳೆ ವಾಚ್ ಟೈಮ್ ಬರುತ್ತೆ ಅನ್ಕೊಂತೀರಾ. ಸೊ ಅಲ್ಲಿ ಯಾರಾದ್ರೂ ವಿಡಿಯೋ ಕ್ಲಿಕ್ ಮಾಡಿ 20 ನಿಮಿಷ ಇರುವಂತಹ ವಿಡಿಯೋನ ಬರೀ 2 ನಿಮಿಷ ನೋಡಿದ್ರೆ ಅಲ್ಲಿ ನಿಮ್ಗೆ ಬರೀ 10% ಎಂಗೇಜ್ಮೆಂಟ್ ಸಿಗುತ್ತೆ. ಸಿಂಪಲ್ ಗಣಿತ. ಇದರಿಂದ ನಿಮ್ಮ ಎಂಗೇಜ್ಮೆಂಟ್ ಸಹ ಹಾಳಾಯ್ತು. ಯೂಟ್ಯೂಬ್ ಅಲ್ಗಾರಿದಮ್ಗೂ ಏನ್ ಗೊತ್ತಾಗುತ್ತಂದ್ರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಿಲ್ಲ, ಸೊ ಈ ವಿಡಿಯೋ ಸರಿ ಇಲ್ಲ, ಅದಕ್ಕೆ ಹೊಸ ಆಡಿಯನ್ಸ್ಗೆ ರೆಕಮೆಂಡ್ ಮಾಡೋದೇ ಬೇಡ ಅಂತ ಅಲ್ಲೇ ನಿಮ್ಮ ವಿಡಿಯೋ ರೀಚ್ ಡೌನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಬಂತು, ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೇನೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಇಲ್ಲ ಅಂದ್ರೆ ಏನು ಚಾನ್ಸ್ ಇಲ್ಲ. ಬರ್ದಿಟ್ಕೊಳ್ಳಿ, ಇದು 100% 100ರಷ್ಟು ಸುಳ್ಳು. ಈ ಪಾಯಿಂಟ್ ಬಂದು ಕಂಟೆಂಟ್ ಟು ಕಂಟೆಂಟ್, ಆಡಿಯನ್ಸ್ ಟು ಆಡಿಯನ್ಸ್ ಡಿಪೆಂಡ್ ಆಗುತ್ತೆ. ನಿಮ್ಮ ಚಾನಲ್ ಡೈಲಿ ವ್ಲಾಗ್ಸ್ ಚಾನಲ್ ಇದೆ, ಡೈಲಿ ನೀವು ಲಾಗ್ಸ್ ನ ಅಪ್ಲೋಡ್ ಮಾಡ್ತೀರಾ ಅಥವಾ ಡೈಲಿ ನೀವು ಏನಾದ್ರು ಅಸ್ಟ್ರಾಲಜಿ ಬಗ್ಗೆ ವಿಡಿಯೋಸ್ ಮಾಡ್ತೀರಾ ಅಂದ್ರೆ ಆವಾಗ ಆ ಒಂದು ಕಂಟೆಂಟ್ ನ ನೀವು ಡೈಲಿ ಹಾಕ್ಲೇಬೇಕಾಗುತ್ತೆ. ಅದೇ ನೀವೇನಾದ್ರೂ ವೀಕ್ಲಿ ಒಂದ್ಸತಿ ಟೆಕ್ ಅಪ್ಡೇಟ್ಸ್ ಕೊಡ್ತೀರಾ ಅಥವಾ ವೀಕ್ಲಿ ಅಪ್ಡೇಟ್ಸ್ ಏನಾದ್ರು ಕೊಡ್ತೀರಾ, ಈ ಫ್ರೈಡೆ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ಫ್ರೈಡೆ ಬೇರೆ ವಿಡಿಯೋಸ್ ನ ಮಾಡ್ತಿದ್ದೀರಾ, ಈ ರೀತಿ ಇದ್ರೆ ನೀವು ವೀಕ್ಲಿ 1 ವಿಡಿಯೋ ಮಾಡಿದ್ರು ಸಹ ನಿಮ್ಮ ಆಡಿಯನ್ಸ್ ನೋಡ್ತಾರೆ. ಸೊ ಅದಕ್ಕೋಸ್ಕರನೇ ಪಕ್ಕದ ಮನೆ ಶಾರದಮ್ಮ ಅವರು ಡೈಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ ಅಂತ ನೀವು ಸಹ ನಿಮ್ಮ ಚಾನಲ್ ಅಲ್ಲಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಹೇಳೋಕ್ಕಾಗಲ್ಲ, ಶಾರದಮ್ಮಂಗೆ ಏನು ಕೆಲಸ ಇಲ್ಲ ಅನ್ಸುತ್ತೆ, ಬಟ್ ನಿಮ್ಗೆ ಬೇರೆ ಕೆಲಸ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನೀವು ಯೂಟ್ಯೂಬ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರ ಅಂದ್ರೆ ನಿಮ್ಮ ಟೈಮ್ ಮುಖಾಂತರ, ನಿಮ್ಮ ಆಡಿಯನ್ಸ್ ಮುಖಾಂತರ ಯಾವ ರೀತಿ ಕಂಟೆಂಟ್ ನೀವು ಡೆಲಿವರ್ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ದೇನೆ, ಅಂದ್ರೆ ಒಳ್ಳೆ ವಿಡಿಯೋಸ್ ನ ಮಾಡ್ತಾ ವಿಡಿಯೋಸ್ ನ ಹಾಕ್ತಾ ಹೋಗಿ. ಡೈಲಿ ವಿಡಿಯೋ ಮಾಡಿದ್ರೇನೆ ಗ್ರೋ ಆಗುತ್ತೆ ಅಂತ ಜಾಸ್ತಿ ಪ್ರೆಷರ್ ಮಾಡ್ಕೋಬೇಡಿ. ಈಗ ಜನ ನಿಮ್ಮ ಚಾನಲ್ ಅಲ್ಲಿ ವಿಡಿಯೋ ಕ್ವಾಂಟಿಟೀಸ್ ಗಿಂತ ನಿಮ್ಮ ಕ್ವಾಲಿಟಿ ಎಷ್ಟಿದೆ ಅದನ್ನ ನೋಡ್ತಾರೆ. ನಿಮ್ಗೆ ಬೋರ್ ಆಗ್ತಿಲ್ಲ ತಾನೆ? ಈಗ ನೆಕ್ಸ್ಟ್ ಪಾಯಿಂಟ್ ಬಂದು, ಟ್ಯಾಕ್ಸ್ ನಲ್ಲಿ ಏನ್ 100 ಕ್ಯಾರೆಕ್ಟರ್ಸ್ ಕೊಟ್ಟಿರ್ತಾರಲ್ಲ ಅದನ್ನ ಗಂಟ್ಲುವರೆಗೂ ತುಂಬಿದ್ರೇನೆ ಮಾತ್ರ ವಿಡಿಯೋ ವೈರಲ್ ಆಗುತ್ತೆ. ಸೊ ನೋಡಿ, ಮೊದಲನೇ ಮಾತು, ಟ್ಯಾಗ್ಸ್ಗೂ ನಿಮ್ಮ ವಿಡಿಯೋ ವೈರಲ್ ಆಗೋಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲೇ ಇಲ್ಲ. ಅಫಿಷಿಯಲ್ ಸಂಬಂಧ ಇಲ್ಲ, ಅನ್ಅಫಿಷಿಯಲ್ ಸಂಬಂಧ ಇಲ್ಲ.
ಟ್ಯಾಕ್ಸ್ ಏನಪ್ಪಾ ಅಂದ್ರೆ ಬರೀ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದ್ದಂಗ ಅಷ್ಟೇ. ಮೊದ್ಲೆಲ್ಲ ವರ್ಕ್ ಆಗ್ತಿತ್ತು, ಟ್ಯಾಕ್ಸ್ ಇಂದಾನೆ ಸ್ವಲ್ಪ ವಿಡಿಯೋ ವೈರಲ್ ಆಗೋದು, ಸ್ವಲ್ಪ ರೀಚ್ ಸಿಗೋದು, ಇದೆಲ್ಲ ವರ್ಕ್ ಆಗ್ತಿತ್ತು. ಬಟ್ ಅಲ್ಗಾರಿದಮ್ ಅಪ್ಡೇಟ್ ಆಗ್ತಾ ಆಗ್ತಾ ಈಗೇನಿದೆ, ಯೂಟ್ಯೂಬ್ ಅವರೇ ಹೇಳಿದ್ದಾರೆ ಟ್ಯಾಕ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ನಿಮ್ಮ ಚಾನಲ್ ನ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನ್ ಅದು ನಿಮ್ಮ ಚಾನಲ್ ನ ರೀಚ್ ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಈ ಒಂದು ಅಪ್ಡೇಟ್ ಏನಿದೆ ತುಂಬಾ ತಿಂಗಳ ಮುಂಚೆನೆ ಬಂದಿತ್ತು, ಆದ್ರೆ ನಿಮಗೆ ಇನ್ನೂ ಸಹ ಗೊತ್ತಿರಲ್ಲ. ಯಾಕೆ ಹೇಳಿ? ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಹೊಸ ಅಪ್ಡೇಟ್ ಏನ್ ಬರ್ತಿದೆ ಅದು ನಿಮ್ಗೆ ಗೊತ್ತೇ ಆಗಲ್ಲ. ಸೊ ಅದಕ್ಕೆ ಇನ್ನೂ ಸಹ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಸಿಗ್ತಾ ಇರುತ್ತೆ. ನೋಡಿ, ಈ ರೀತಿನೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಾಗ ಎಲ್ಲಿ ಪಾಯಿಂಟ್ ಬರುತ್ತಲ್ಲ ಅಲ್ಲಿ ಹೇಳ್ಬಿಡ್ಬೇಕು, ಗೊತ್ತಾಯ್ತಲ್ಲ? 7ನೇ ಪಾಯಿಂಟ್ ಬಂದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋನ ಪದೇ ಪದೇ ಓಪನ್ ಮಾಡಿದ್ರೆ ಆ ಒಂದು ವಿಡಿಯೋ ವೈರಲ್ ಆಗೋದೇ ಇಲ್ಲ, ಅದಕ್ಕೆ ಯಾವುದೇ ರೀತಿ ವ್ಯೂಸ್ ಸಹ ಬರಲ್ಲ. ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಪದೇ ಪದೇ ಮೊಬೈಲ್ ನ ಉಜ್ಜಿದ್ರೆ ಮೊಬೈಲ್ ಚಾರ್ಜ್ ಆಗುತ್ತಾ? ಆಗಲ್ಲ ತಾನೆ. ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋನ ನೀವು ಪದೇ ಪದೇ ನೋಡಿದ್ರೆ ನಿಮ್ಮ ವಿಡಿಯೋಸ್ ರೀಚ್ ಡೌನ್ ಸಹ ಆಗಲ್ಲ. ನಿಮ್ಮ ವಿಡಿಯೋಗೆ ರೀಚ್ ಬರೋದಕ್ಕೂ ನೀವು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ನೋಡೋದಕ್ಕೂ ದೂರದವರೆಗೂ ಸಂಬಂಧ ಇಲ್ಲ. ಜನ ನೋಡಿ ಏನೇನ್ ಹೇಳ್ತಿದ್ದಾರೆ, ನಿಮ್ಗೆ ಅನ್ಸಿರ್ಬಹುದು ಈ ರೀತಿ ಸಹ ಜನ ಊಹಿಸ್ಕೊಳ್ತಾರ ಅಂತ. ಹೌದು ಕಣ್ರಿ, ಈ ಎಲ್ಲಾ ಪಾಯಿಂಟ್ಸ್ ಏನ್ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಇದು ನನ್ಗೆ ಕಮೆಂಟ್ ಅಲ್ಲಿ ಹಾಗೂ ಕೆಲವು ವಾಟ್ಸ್ಆಪ್ ಅಲ್ಲಿ ಬಂದಿರುವಂತಹದೇ ಪಾಯಿಂಟ್ಸ್. ಅದಕ್ಕೋಸ್ಕರನೇ ಎಲ್ಲಾ ಪಾಯಿಂಟ್ಸ್ ನ ನಿಮ್ಗೆ ತಿಳಿಸಿ ಹೇಳ್ತಿರೋದು. ಸೊ ನಿಮ್ಗೂ ಸಹ ಯಾರಾದ್ರೂ ಫ್ರೀ ಆಗಿ ಯೂಟ್ಯೂಬ್ ಗುರುಗಳಾಗಿ ಈ ರೀತಿ ಅಡ್ವೈಸ್ ಕೊಡ್ತಿದ್ರೆ ಕೇಳೋಕ್ ಹೋಗ್ಬೇಡಿ ಅಂತ. ನೆಕ್ಸ್ಟ್ ಪಾಯಿಂಟ್ ಒಂದು ಹೆವಿ ಎಡಿಟಿಂಗ್, ಫುಲ್ ಟ್ರಾನ್ಸಿಷನ್, ಪ್ರತಿ ಸೆಕೆಂಡಿಗೂ ಟೆಕ್ಸ್ಟ್ ಫಿಲ್ಟರ್, ಫ್ರೇಮ್ ಟು ಫ್ರೇಮ್ ಆಂಗಲ್ ಚೇಂಜ್ ಆಗೋದು, ಝೂಮ್ ಇನ್ ಝೂಮ್ ಔಟ್, ಈ ರೀತಿಯ ಹೆವಿ ಎಡಿಟಿಂಗ್ ಮಾಡಿದ್ರೇನೆ ನಿಮ್ಮ ವಿಡಿಯೋಸ್ ನ ಜನ ನೋಡ್ತಾರೆ. ಎಡಿಟಿಂಗ್ ಸರಿಯಾಗಿಲ್ವಾ, ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಇದು ಸಹ ಸತ್ಯವಾದ ಸುಳ್ಳು. ಇದನ್ನ ನೀವೇ ಒಂದ್ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಡೈಲಿ ಒಂದು 5-6 ದಿನ ನೀವು ಮಸಾಲೆ ಪದಾರ್ಥ ತಿಂದು ಹೊರಗಡೆ ಗೋಬಿ ಮಂಚೂರಿ, ಪಾನಿಪುರಿ, ಸಮೋಸ, ಜಲೇಬಿ ಈ ರೀತಿ ಆಯಿಲಿ ಐಟಮ್ಸ್ ನ ನೀವು ತಿಂದು 5-6 ದಿನ ಆದ್ಮೇಲೆ ಒಂದ್ ಏನಾದ್ರೂ ಸಿಂಪಲ್ ಅನ್ನ ಸಾಂಬಾರ್ ಇದ್ರೆ ಸಾಕು ಅನ್ಸಲ್ವಾ? ಅದೇ ರೀತಿ ಜನಕ್ಕೀಗ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಹೆವಿ ಎಡಿಟಿಂಗ್, ಹೆವಿ ಟ್ರಾನ್ಸಿಷನ್, ಫುಲ್ ಒಂಥರ ಜಾತ್ರೆ ತರ ವಿಡಿಯೋಸ್ ನೋಡಿ ಸಿಂಪಲ್ ಆಗಿರುವಂತಹ, ಸಿಂಪಲ್ ಎಡಿಟಿಂಗ್ ಇರುವಂತಹ ವಿಡಿಯೋಸ್ ನ ನೋಡಿದ್ರೆ ಏನೋ ಒಂಥರ ಕಣ್ಣಿಗೆ ತೃಪ್ತಿ ಇದ್ದಂಗ ಆಗ್ತಿದೆ. ಸೊ ಅದಕ್ಕೆ ಹೆವಿ ಎಡಿಟಿಂಗ್ ಇರಬೇಕಂತ ಏನಿಲ್ಲ, ನೀವು ಸಿಂಪಲ್ ಆಗಿ ಇರಲಿ, ಅದರಲ್ಲಿ ನೀವು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ರ ಅಂದ್ರೆ ಅಲ್ಲೂ ಸಹ ನಿಮ್ಗೆ ಒಳ್ಳೆ ವ್ಯೂಸ್ ಬರುತ್ತೆ. ಒಳ್ಳೆ ಎಡಿಟಿಂಗ್ ಇದ್ರೇನೆ ವ್ಯೂಸ್ ಬರುತ್ತೆ ಅಂತ ಏನು ಇಲ್ಲ. ಈಗ ಈ ವಿಡಿಯೋ ಎಕ್ಸಾಂಪಲ್ ನೀವು ತಗೊಳ್ಳಿ, ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದಿರಲ್ವಾ, ಇದರಲ್ಲಿ ಎಲ್ಲಾದ್ರೂ ನಾನು ಜಾಸ್ತಿ ಎಡಿಟಿಂಗ್, ಟ್ರಾನ್ಸಿಷನ್ ಆ ರೀತಿ ಹಾಕಿದಿನ? ಆದಷ್ಟು ನನ್ನ ಫೇಸ್ ಅಂದ್ರೆ ಏನ್ ನೀವು ಶಾರ್ಟ್ ನೋಡ್ತಿದ್ರ ಆ ಶಾರ್ಟೇ ಇದೆ. ಜನಕ್ಕೆ ಈಗ ನೀವು ವಿಡಿಯೋದಲ್ಲಿ ಕೊಡುವಂತಹ ವ್ಯಾಲ್ಯೂ ಇಂಪಾರ್ಟೆಂಟ್, ಯಾವ ರೀತಿ ಎಡಿಟಿಂಗ್ ಮಾಡ್ತಿರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದು ಜನಕ್ಕಿರುವಂತಹ ತುಂಬಾ ಕನ್ಫ್ಯೂಷನ್ ಏನಂದ್ರೆ, ಯಾವ ಟೈಮ್ಗೆ ನೀವು ನಿಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು, ಯಾವ ಟೈಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ವೈರಲ್ ಆಗುತ್ತೆ. ರಾತ್ರಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗಲ್ಲಂತೆ. ಸೊ ಕೆಲವರು ಹೇಳ್ತಿದ್ದಾರೆ ಬೆಳಿಗ್ಗೆ 7ರಿಂದ 8 ಗಂಟೆ ಈ ಮಧ್ಯ ಟೈಮ್ ಅಲ್ಲಿ ನೀವೇನಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ವೈರಲ್ ಆಗ್ತಿದೆ, ಅದಕ್ಕೆ ಆ ಒಂದು ಟೈಮ್ ಅಲ್ಲೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಅಂತ. ಸೊ ನೋಡಿ, ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋ ಟೈಮಿಂಗ್ ಸಹ ನಿಮ್ಮ ಆಡಿಯನ್ಸ್ ಮೇಲೆ ಹಾಗೂ ನೀವು ಎದ್ರ ಬಗ್ಗೆ ವಿಡಿಯೋ ಮಾಡಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಈಗ ನಾನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಟೈಮಿಂಗ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಅದಕ್ಕೆ ಮತ್ತೆ ವ್ಯೂಸ್ ತಗೊಳ್ಳೋದೇನ್ ಬೇಡ. ಏನಿದೆ ಅದನ್ನೇ ಹೇಳ್ತೀನಿ. ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಸ್ಟಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಸ್ಟೂಡೆಂಟ್ ಗೆ ಯೂಸ್ ಆಗುವಂತಹ ಟಾಪಿಕ್ಸ್ ನ ಕವರ್ ಮಾಡ್ತೀರಾ ಅಂದ್ರೆ ನೀವು ಆ ವಿಡಿಯೋಸ್ ನ ಸಂಜೆ 7 ಗಂಟೆ ಆದ್ಮೇಲೆ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ರೀಚ್ ಸಿಗುತ್ತೆ. ಯಾಕಂದ್ರೆ ಅವಾಗ ಸ್ಟೂಡೆಂಟ್ಸ್ ಫ್ರೀ ಇರ್ತಾರೆ, ವಿಡಿಯೋಸ್ಗೆ ಇನಿಷಿಯಲ್ ಪುಷ್ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬರುವಂತಹ ವ್ಯೂಸ್ ರೇಷಿಯೋ ಜಾಸ್ತಿ ಇರುತ್ತೆ. ಅದೇ ನೀವೇನಾದ್ರೂ 11 ಗಂಟೆ 3 ಗಂಟೆಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅಷ್ಟೊಂದು ರೀಚ್ ಸಿಗಲ್ಲ. ಬಟ್ ಸಂಜೆ ಬಂದಾದ್ಮೇಲೆ ಅವರು ಆ ಒಂದು ವಿಡಿಯೋಸ್ ನ ನೋಡ್ತಾರೆ. ಅದೇ ರೀತಿ ನೀವು ಡೈಲಿ ವ್ಲಾಗ್ಸ್ ಮಾಡ್ತಿದ್ರ, ಟ್ರಾವೆಲ್ ವಿಡಿಯೋಸ್ ಮಾಡ್ತಿದ್ರ ಅಂದ್ರೆ ಅದನ್ನ ನೀವು ಬೆಳಿಗ್ಗೆ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರು ನಡೆಯುತ್ತೆ. ಯಾಕಂದ್ರೆ ಅವಾಗ ಜನ ಯೂಶಲಿ ನೋಡ್ತಾರೆ. ಅದೇ ನೀವೇನಾದ್ರೂ ಹಾರರ್ ಸ್ಟೋರೀಸ್ ನ ಎಕ್ಸ್ಪ್ಲೇನ್ ಮಾಡೋದು, ಹಾರರ್ ವ್ಲಾಗ್ಸ್, ಗೋಸ್ಟ್ ಹಂಟಿಂಗ್ ಈ ರೀತಿಯ ವಿಡಿಯೋಸ್ ಮಾಡ್ತಿದ್ರ ಅಂದ್ರೆ ರಾತ್ರಿ ಟೈಮ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ರೀಚ್ ಸಿಗುತ್ತೆ. ಯಾಕಂದ್ರೆ ಆ ರೀತಿ ವಿಡಿಯೋಸ್ ಏನಿದೆ ಜನ ರಾತ್ರಿ ಹೊತ್ತು ನೋಡಕ್ಕೆ ಇಷ್ಟಪಡ್ತಾರೆ. ಸೊ ಈ ರೀತಿ ಏನಿದೆ, ನಿಮ್ಗೆ ಇನಿಷಿಯಲ್ ಪುಷ್ ಬೇಕಪ್ಪ, ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೇಕಪ್ಪ, ಈ ರೀತಿ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಒಂದು ಟೈಮ್ ನ ಸೆಟ್ ಮಾಡ್ಕೊಳ್ಳಿ. ಆ ಟೈಮ್ಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ನಿಮ್ಮ ಆಡಿಯನ್ಸ್ ಗೂ ಒಂದು ಮೈಂಡ್ ಸೆಟ್ ಆಗ್ಬಿಡುತ್ತೆ, ಈ ಟೈಮ್ಗೆ ಇವರು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ, ಸೊ ವಿಡಿಯೋಸ್ ನ ನೋಡೋಣ ಅಂತ ಅವರು ಸಹ ವಿಡಿಯೋನ ನೋಡ್ತಾ ಹೋಗ್ತಾರೆ. ಸೊ ಈ ಟೈಮ್ ಅಲ್ಲೇ ಆ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಅದನ್ನ ನೀವು ಕೆಲವು ದಿನ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ಯಾವ ಟೈಮ್ ಸೆಟ್ ಆಗುತ್ತಲ್ಲ ಆ ಟೈಮ್ಗೆ ಅಪ್ಲೋಡ್ ಮಾಡಿ. ಈಗ ಲಾಸ್ಟ್ ಹಾಗೂ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಒಂದು ಪಾಯಿಂಟ್ ನ ನಾನು ಹಳೆ ವಿಡಿಯೋಸ್ ಅಲ್ಲಿ ಆಲ್ರೆಡಿ ತುಂಬಾ ಸಲ ಕವರ್ ಮಾಡಿದ್ದೀನಿ. ಇದೇನಪ್ಪಾ ಅಂದ್ರೆ ಯಾವ ರೀತಿ ಎಲೆಕ್ಷನ್ ಟೈಮ್ ಅಲ್ಲಿ ಪ್ಯಾಂಫ್ಲೆಟ್ ಎಲ್ಲ ಹಂಚ್ತಾರ ನೋಡಿ, ಅದೇ ರೀತಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋ ಲಿಂಕ್ ನ ಹಂಚ್ತಾ ಇರೋದು. ಸೊ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಗೊತ್ತಾ, ನಿಮ್ಗೆ ಆ ಒಂದು ವಿಡಿಯೋಗೆ ವ್ಯೂಸ್ ಅಂತೂ ಬರಲ್ಲ, ಗಂಡಾಂತರ ಬರುತ್ತೆ.
ಹೇಗಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಾಟ್ಸ್ಆಪ್ ಅಲ್ಲಿ ನಿಮ್ಮ ಸಂಬಂಧಿಕರೆಲ್ಲ ಇರ್ತಾರ, ಅವರಿಗೆ ನೀವು ವಿಡಿಯೋನ ಶೇರ್ ಮಾಡ್ತೀರಾ. ಅವರು ನಿಮ್ಮ ವಿಡಿಯೋ ನೋಡಿ ಓಹೋ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ತಡಿ ಒಳ್ಳೆ ಕೆಲಸ ಮಾಡೋಣ ಅಂತ ವಿಡಿಯೋ ಕ್ಲಿಕ್ ಮಾಡಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಹಿಂಗಿರೋದನ್ನ ಬಿಟ್ಟು ಹಿಂಗಿರೋದನ್ನ ಕ್ಲಿಕ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ವಿಡಿಯೋನ ಡಿಸ್ಲೈಕ್ ಮಾಡ್ತಾರೆ. ಯಾಕಂದ್ರೆ ನೋಡಿ ನಿಮ್ಗೆ ಗೊತ್ತಿರೋರೇ ನಿಮ್ಗೆ ಸಕ್ಸಸ್ ಆಗಕ್ಕೆ ಬಿಡಲ್ಲ. ಇನ್ನ ನೀವು ಮಾಡುವಂತಹ ವಿಡಿಯೋ ನೋಡಿ ಖುಷಿ ಆಗ್ತಾರ? ಅವರು ನೀವು ಸಕ್ಸಸ್ ಆಗ್ತಿರುವಂತಹ ಫ್ರಸ್ಟ್ರೇಷನ್ ನ ಎಲ್ಲಿ ಹಾಕ್ಬೇಕು ಹೇಳಿ? ನಿಮ್ಮ ವಿಡಿಯೋ ಮೇಲೆನೆ ಹಾಕ್ತಾರೆ. ಅದು ಸಹ ನಿಮ್ಮ ವಿಡಿಯೋಸ್ ನ ಡಿಸ್ಲೈಕ್ ಮಾಡಿ. ಎಲ್ರು ಆ ರೀತಿ ಇರಲ್ಲ, ಬಟ್ ಮ್ಯಾಕ್ಸಿಮಮ್ ಅದೇ ರೀತಿ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ವಿಡಿಯೋ ಸರಿ ಇಲ್ಲ, ಡಿಸ್ಲೈಕ್ ಜಾಸ್ತಿ ಬರ್ತಿದೆ ಅಂದ ವಿಡಿಯೋ ಆರ್ಗ್ಯಾನಿಕ್ ಆಗಿ ಏನ್ ರೀಚ್ ಕೊಡ್ಬೇಕು ಆ ರೀತಿ ಸಿಗಲ್ಲ. ಅದ್ರಲ್ಲೂ ನಿಮ್ಮ ಸಂಬಂಧಿಕರು ಇನ್ನು ಒಳ್ಳೆಯವರಿದ್ದಾರೆ ಅಂದ್ರೆ ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಒಂದ್ 5ರಿಂದ 6 ಸೆಕೆಂಡ್ ಆದ್ಮೇಲೆ ಹೊರಗಡೆ ಬಂದ್ಬಿಟ್ರೆ ನಿಮ್ಮ ವಿಡಿಯೋ ಆಕ್ಚುಯಲ್ ಆಗಿ ಸರಿನೇ ಇಲ್ಲ, ಅದಕ್ಕೆ ಮೊದ್ಲಿಗೆ ಬರುವಂತಹ ವ್ಯೂಸ್ ಅಲ್ಲೇನೆ ಜನ ಹೊರಗಡೆ ಬರ್ತಿದ್ದಾರೆ. ಈ ರೀತಿ ಅಲ್ಗೋರಿದಮ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಆಕ್ಚುಯಲ್ ಆಗಿ ಎಷ್ಟು ವ್ಯೂಸ್ ಬರ್ಬೇಕಿತ್ತು ಅದು ಸಹ ನಿಮ್ಗೆ ಬರಲ್ಲ. ಸೊ ವಿಡಿಯೋಸ್ ನಾವು ಶೇರ್ ಮಾಡ್ಲೇಬಾರ್ದಾ? ನೋಡಿ ಹಾಗೇನಿಲ್ಲ, ವಿಡಿಯೋನ ಶೇರ್ ಮಾಡಿ, ಬಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಶೇರ್ ಮಾಡೋದೇ ಬಾಕಿ ಇದೆ ಅಂತ ಆ ರೀತಿ ಮಾಡಕ್ ಹೋಗ್ಬೇಡಿ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ 1 ದಿನ 2 ದಿನವರೆಗೂ ಆ ಒಂದು ವಿಡಿಯೋಗೆ ಆರ್ಗ್ಯಾನಿಕ್ ಆಗಿ ವ್ಯೂಸ್ ಬರಕ್ಕೆ ಬಿಡಿ. ಅದಾದ್ಮೇಲೆ ಬೇಕಾದ್ರೆ ನೀವು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಇನಿಷಿಯಲ್ ಪುಷ್ ಆಲ್ರೆಡಿ ಆ ಒಂದು ವಿಡಿಯೋಗೆ ಸಿಕ್ಕಿರುತ್ತೆ. ಸೊ 50 ಜನ ನೋಡಿ ಯಾರಾದ್ರೂ ಒಬ್ರು ಹೋಗಿ ಡಿಸ್ಲೈಕ್ ಮಾಡಿದ್ರು ಯಾವ ರೀತಿಯ ಎಫೆಕ್ಟ್ ಆಗಲ್ಲ, ಜೊತೆಗೆ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ಸಹ ಹಾಳಾಗಲ್ಲ. ಸೊ ಯಾವ ರೀತಿ ಟ್ರೈನ್ ಅಲ್ಲಿ ಬಸ್ ಅಲ್ಲಿ ನಿಮ್ಮ ಸಾಮಾನಿಗೆ ನೀವೇ ಜವಾಬ್ದಾರರು ಅಂತ ಹಾಕಿರ್ತಾರಲ್ಲ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ಗೆ ನೀವೇ ಜವಾಬ್ದಾರರು. ಅದಕ್ಕೆ ಅದನ್ನ ಸರಿಯಾದ ರೀತಿಯಲ್ಲಿ ಜೋಪಾನವಾಗಿ ನೋಡ್ಕೊಳ್ಳಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು ಅನ್ಸುತ್ತೆ, ಯಾಕಂದ್ರೆ ಗೊತ್ತಿದೆ ಅಲ್ಲ ಎಲ್ಲದನ್ನ ಬಿಡಿ ಬಿಡಿಯಾಗಿ ನಿಮ್ಗೆ ತಿಳಿಸಿದೀನಿ. ಸೊ ಈ ಒಂದು ವಿಡಿಯೋನ ನೀವು ರೆಫರೆನ್ಸ್ ಇಟ್ಕೊಂಡು 2026ರಲ್ಲಿ ಏನಾದ್ರೂ ಗ್ರೋ ಮಾಡಬೇಕು, ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು, ಎಲ್ಲಿ ನಾವು ತಪ್ಪು ಮಾಡ್ತಿದೀವಿ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ. ಸೊ ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸ್ತು, ಎಲ್ಲಾದ್ರೂ 1 ಪಾಯಿಂಟ್ ಕೂಡ ಹೆಲ್ಪ್ ಆಗುತ್ತೆ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ, ಜೊತೆಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಮುಂದೆ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ನನಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತೆ